ಹೇಳ್ತಿದ್ರು. ನೋಡಿ, ಇದು ಬಹುಶಃ ರಾಜಕಾರಣದಲ್ಲಿ ಇವತ್ತೊಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಂಥದ್ದು. ಬಹುಶಃ ಇವತ್ತು ನಾನು ಮಾನ್ಯ ಸಿದ್ದರಾಮಯ್ಯನವರನ್ನು ಎಷ್ಟು ನೆನೆಸ್ಕೊಂಡ್ರೂ ತಪ್ಪಾಗುತ್ತೆ. ಏಕೆಂದರೆ ಒಬ್ಬ ಜವಾಬ್ದಾರಿಯುತ, ಒಬ್ಬ ಸುದೀರ್ಘ ರಾಜಕೀಯ ಅನುಭವ ಇರ್ತಕ್ಕಂಥ ನಾಯಕನ ತೀರ್ಮಾನ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ಇವತ್ತು ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ತೀರ್ಮಾನ. ಕಾಂಗ್ರೆಸ್ ಪಕ್ಷದ ಒಂದು ವರ್ಚಸ್ಸೇನಿದೆ, ಇವತ್ತು ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಭಾಳಷ್ಟು ವೃದ್ಧಿಯಾಗಿದೆ. ಕಾಂಗ್ರೆಸ್ ಪಕ್ಷದ ಏನು ಹೈಕಮಾಂಡ್ ಏನಿದೆ ಅವರ ಗೌರವ ಇವತ್ತು ಹೆಚ್ಚಾಗಿದೆ. ಬಹುಶಃ ಭಾಳಷ್ಟು ಜನ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಮಾನ್ಯ ಸಿದ್ದರಾಮಯ್ಯನವರ ಸುದೀರ್ಘ ರಾಜಕೀಯ ಅನುಭವ ಮತ್ತು ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ ಅಂತಕ್ಕಂಥದ್ದು ಅವರಿಗೆ ಅವರ ಅನುಭವದ ಪಾಠ. ಅವರು ಪಕ್ಷದ ಗೌರವ ಮತ್ತು ಪಕ್ಷದ ಹೈಕಮಾಂಡ್ಗೆ ಮತ್ತು ಇಡೀ ರಾಜ್ಯದ ಜನತೆಯ ಒಂದು ರಾಜಕೀಯ ವ್ಯಕ್ತಿಗಳ ಮೇಲೆ ಇರ್ತಕ್ಕಂಥ ಗೌರವ ಇವತ್ತು ಒಂದು ಶಿಖರಕ್ಕೆ ಕೊಂಡೊಯ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ಯಾವುದೇ ಗೊಂದಲ, ನಾಯಕತ್ವದ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ. ಶಾಸಕಾಂಗ ಪಕ್ಷದ ಸಭೆ ಆಗುತ್ತೆ. ಅಧಿಕೃತವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲ. 3ನೇ ತಾರೀಕಿನ ಪ್ರಮಾಣವಚನ ಸ್ವೀಕಾರ. ನೋಡಿ, ನನಗೆ ಮಾಹಿತಿ ಇಲ್ಲ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೀತಾರೆ ಅಂತಕ್ಕಂಥ ಒಂದು ಮಾಹಿತಿ ಬಂದಿದೆ. ಸಮಯ ಮತ್ತು ಸ್ಥಳ ನಿಗದಿ ಆಗಿಲ್ಲ, ಆದರೆ ನಾಳೆ ಇರ್ತದೆ ಅಂತಕ್ಕಂಥದ್ದು. ಇವತ್ತು ದೆಹಲಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇದ್ದಾರೆ. ವರಿಷ್ಠರನ್ನು ಭೇಟಿ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ ಈಗಾಗಲೇ. ಬಹುಶಃ ಸಂಜೆ ಒಳಗೆ ಅವರು ವಾಪಸ್ ಆಗ್ತಾರೆ. ಪಕ್ಷದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಉಸ್ತುವಾರಿಗಳಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು ಮತ್ತು ಇನ್ನು ಯಾರನ್ನು ವೀಕ್ಷಕರನ್ನು ನೇಮಕ ಮಾಡ್ತಾರೆ ಪಕ್ಷ ಗೊತ್ತಿಲ್ಲ. ನಾಳೆ ಶಾಸಕಾಂಗ ಪಕ್ಷದಲ್ಲಿ ಅಧಿಕೃತವಾಗಿ ನಾಯಕನ ಆಯ್ಕೆ ಆಗುತ್ತೆ ಮತ್ತು ರಾಜ್ಯಪಾಲರಿಗೆ ಹಕ್ಕೊತ್ತಾಯವನ್ನು ಸರ್ಕಾರ ರಚನೆ ಮಾಡುವಂಥ ಹಕ್ಕೊತ್ತಾಯವನ್ನು ಮಾಡುವಂಥ ಕೆಲಸ ಆಗುತ್ತೆ. ಬಹುಶಃ ಆಗ ಸಮಯ ಯಾವತ್ತು ಯಾವ ತಾರೀಕಿನಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಈಗ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಒಂದು ಸ್ಥಾನಮಾನ ಅಥವಾ ಒಂದು ಉನ್ನತ ಒಂದು ಅವಕಾಶಗಳನ್ನು ಕೇಳ್ತಕ್ಕಂಥದ್ದಕ್ಕೆ ಎಲ್ಲರೂ ಮುಕ್ತರಾಗಿದ್ದಾರೆ. ಆದರೆ ಇವತ್ತು 2023ರಲ್ಲಿ ಚುನಾವಣೆ ಆದಂಥ ಸಂದರ್ಭದಲ್ಲಿ ಏನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಇದ್ದರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿ ಒಂದು ರೀತಿ ಜಂಟಿಯಾಗಿ ಅವರು ಈ ರಾಜ್ಯದಲ್ಲಿ ಪಕ್ಷದ ಸಂಘಟನೆ ಭಾಳಷ್ಟು ದೊಡ್ಡ ಮಟ್ಟಕ್ಕೆ ಬಲವರ್ಧನೆ ಮಾಡ್ತಕ್ಕಂಥದ್ದು ಇರ್ಬೋದು ಮತ್ತು ಪಕ್ಷ ದೊಡ್ಡ ಮಟ್ಟದಲ್ಲಿ ಜನರ ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ದಕ್ಕೆ ಅವರ ಪಾತ್ರ ಭಾಳ ಮುಖ್ಯವಾಗಿತ್ತು. ಬಹುಶಃ ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮುಂದೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ರು ಅಂತ ಕಾಣ್ತದೆ. ಇವತ್ತು ಅದರಂತೆ ಈಗ ನಡೆದಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷ ಅವಕಾಶಗಳನ್ನು ಎಲ್ಲರಿಗೂ ಕೊಡುವಂಥದ್ದು ಮಾಡ್ತಾರೆ. ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವರ ಪ್ರಸ್ತಾಪಕ್ಕೆ ಯಾವುದೇ ನಾಯಕರ ವಿರೋಧ ಅಪಸ್ವರ ಇಲ್ಲ. ಖಂಡಿತ ಇವತ್ತು ಯಾವುದೇ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಶಿವಕುಮಾರ್ ಸಾಹೇಬರ ಒಂದು ಹೆಸರಿಗೆ ಯಾವುದೇ ವಿರೋಧ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ ಅವರೇ ವ್ಯಕ್ತಪಡಿಸಿದ್ದಾರೆ, ನನ್ನ ಸಂಪೂರ್ಣ ಸಹಕಾರ ಶಿವಕುಮಾರ್ ಅವರಿಗಿರ್ತದೆ ಮತ್ತು 2028ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮರಳಿ ಅಧಿಕಾರಕ್ಕೆ ತರ್ತಕ್ಕಂಥದ್ದಕ್ಕೆ ನಾವು ಒಟ್ಟಾಗಿ ಶ್ರಮಿಸ್ತೀವಿ ಅಂತಕ್ಕಂಥ ಒಂದು ಭರವಸೆ ಜೊತೆಗೆ ಗಟ್ಟಿಯಾದಂಥ ನಿರ್ಧಾರವನ್ನು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯದ ಒಬ್ಬ ಪ್ರಭಾವಿ ನಾಯಕರು. ಅದು ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಒಂದು ನಾಯಕತ್ವವನ್ನು ಭಾಳ ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿದ್ದಾರೆ. ಅವರು ಇವತ್ತು ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ, KPCC ಸಾರಥ್ಯವನ್ನು ನಾನು ವಹಿಸ್ತೀನಿ ಅಂತಕ್ಕಂಥದ್ದು. ಅವರಲ್ಲಿ ಆ ನಾಯಕತ್ವದ ಲಕ್ಷಣಗಳು ಮತ್ತು ಸಂಘಟನೆಯ ಒಂದು ಚಾತುರ್ಯ ಅವರಲ್ಲಿದೆ. ನಮ್ಮ ಶಿಗ್ಗಾವಿ ಸವಣೂರು
ಚುನಾವಣೆ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಇತ್ತೀಚೆಗೆ ಬಾಗಲಕೋಟೆಯ ಚುನಾವಣೆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಅವರು ಆಡಂಬರದ ಒಂದು ವ್ಯಕ್ತಿತ್ವ ಅಲ್ಲ ಅವರು, ಆದರೆ ಭಾಳ ಒಂದು ರೀತಿ ಸೈಲೆಂಟ್ ಆಪ್ರೇಟರ್ ಅವರು. ಅಂದರೆ ಯಾರಿಗೂ ಗೊತ್ತಾಗಲ್ಲ ಯಾವ ರೀತಿ ಅವರು ಸಂಘಟನೆಯನ್ನು ಮಾಡ್ತಾರೆ, ಯಾವ ರೀತಿ ಅವರು ಯಶಸ್ಸನ್ನು ಗಳಿಸ್ತಾರೆ ಅಂತಕ್ಕಂಥದ್ದು. ಖಂಡಿತ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಖಂಡಿತ ಅವರು ಅಧ್ಯಕ್ಷರಾಗುವಂಥದ್ದಕ್ಕೆ ಯೋಗ್ಯರಿದ್ದಾರೆ ಮತ್ತು ಪಕ್ಷವನ್ನು ಇನ್ನಷ್ಟು ಬಲವಾಗಿ ಅವರು ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿ. ಒಕ್ಕೂಟ ಪುನರ್ರಚನೆ ಆಗುತ್ತೆ ಅಂದರೆ ಡಿಸಾಲ್ವ್ ಆಗಿ ಮತ್ತೊಮ್ಮೆ ರಚನೆ ಆಗುತ್ತೆ ಸರ್? ನೋಡಿ, ಈಗ ಸಂವಿಧಾನಿಕವಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಇಡೀ ಸಂಪುಟ ಬರ್ಖಾಸ್ತಾರೆ. ಈಗ ಟೆಕ್ನಿಕಲಿ ಮಾತಾಡಬೇಕಾದ್ರೆ ಈಗ ನಾವು ಮಾಜಿ ಮಂತ್ರಿ, ಈಗ ರಾಜ್ಯಪಾಲರು ಮುಂದಿನ ನಾಯಕರ ಆಯ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇರ್ ಟೇಕರ್ ಅಂತ. ಇದು ಕೇರ್ ಟೇಕರ್ ಗೌರ್ಮೆಂಟ್ ಅಂದರೆ ಉಸ್ತುವಾರಿ ಸ್ವಲ್ಪ ದಿವಸ ಅಷ್ಟೇ, ಒಂದು ಟ್ರಾನ್ಸಿಷನ್, ಒಂದು ಬದಲಾವಣೆ ಆಗುವವರೆಗೂ ಅಷ್ಟೇ. ಆದ್ದರಿಂದ ಇಡೀ ಸಂಪುಟ ಇವತ್ತು ಅಸ್ತಿತ್ವದಲ್ಲಿಲ್ಲ. ಅದರಿಂದ ಮತ್ತೊಮ್ಮೆ ಹೊಸ ನಾಯಕರು, ಹೊಸ ಮುಖ್ಯಮಂತ್ರಿಗಳು, ಅವರ ವಿವೇಚನೆ ಅನುಗುಣವಾಗಿ ಹೊಸ ಸಂಪುಟ ರಚನೆ ಆಗುತ್ತೆ. ಇದು ಈಗ ತಾಂತ್ರಿಕವಾಗಿ ಹೇಳ್ಬೇಕಾದ್ರೆ ನಾನೀಗ ಮಾಜಿ ಮಂತ್ರಿ. ಈ ಗಳಿಗೆಯಲ್ಲಿ ಕೇರ್ ಟೇಕರ್ ಗೌರ್ಮೆಂಟಲ್ಲಿ ಅದು ಒಂದು ಎರಡು ರೀತಿ ಇದೆ. ಒಂದೊಂದು ಸತಿ ಬರೀ ಮುಖ್ಯಮಂತ್ರಿಗಳು ಕೇರ್ ಟೇಕರ್ ಆಗಿರ್ತಾರೆ, ಅಥವಾ ಇಡೀ ಸಂಪುಟನೂ ಒಂದು ತಾತ್ಕಾಲಿಕವಾಗಿ ಉಳಿಯುವಂಥದ್ದಿದೆ. ರಾಜ್ಯಪಾಲರ ಆದೇಶ ನಾನು ನೋಡಿದ್ದೀನಿ, ಅದರಲ್ಲಿ ಸ್ಪಷ್ಟತೆ ಇಲ್ಲ. ನಾನು ಈಗ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಮುಂಚೆನೇ ನಿಗದಿಯಾಗಿತ್ತು. ಈಗ ಮಾನ್ಯ ರಾಜ್ಯಪಾಲರನ್ನ ನಾನು ಇವಾಗ ಅಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳು ಬಂದಂಥ ಸಂದರ್ಭದಲ್ಲಿ ಭೇಟಿ ಆಗ್ತೀನಿ, ಅವ್ರನ್ನ ಕೇಳ್ತೇನೆ. ಟೆಕ್ನಿಕಲಿ ಈಗ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದಾ ಇಲ್ಲ ಅಂತಕ್ಕಂಥದ್ದು ಒಂದು ರೀತಿ ನನಗೆ ಒಂದು ಗೊಂದಲ ಇದೆ. ಅದರಿಂದ ಇದೇ ಒಂದು ಕಡೆ. ಮತ್ತು ಪಕ್ಷ ಇವತ್ತು ಯಾರು ಇರಬೇಕು ಸಂಪುಟದಲ್ಲಿ ಅಂತಕ್ಕಂಥದ್ದನ್ನು ಪಕ್ಷದ ಹೈಕಮಾಂಡ್, ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸದ್ಯಕ್ಕೆ ಅವರೇ ಮುಂದುವರಿತಾ ಇದ್ದಾರೆ, ಸಿದ್ದರಾಮಯ್ಯನವರು ಕೇರ್ ಟೇಕರ್ ಆಗಿ, ಮತ್ತು ಒಳಗೆ ಬರೋದು ಮುಂದೆ ಆಗ್ತಕ್ಕಂಥ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು, ಇವರೆಲ್ಲರೂ ಸೇರಿ ಯಾರು ಇರಬೇಕು ಯಾರು ಇಲ್ಲ ಅಂತಕ್ಕಂಥದ್ದು ಅವ್ರ ತೀರ್ಮಾನ ಮಾಡ್ತಾರೆ. ನೋಡಿ, ಸಹಜವಾಗಿ ರಾಜಕಾರಣದಲ್ಲಿ ಇವತ್ತು ಒಂದು ಶಾಸಕ ಆಗಬೇಕಾದ್ರೆ ಬಹಳಷ್ಟು ಸಂಘಟನಾತ್ಮಕ ಮತ್ತು ರಾಜಕೀಯ ಪ್ರೌಢಿಮೆ ಮತ್ತು ಜನರ ವಿಶ್ವಾಸವನ್ನು ಪಡೆದಂಥವರೇ ಇವತ್ತು ಶಾಸಕರಾಗ್ತಾರೆ. ಅದರಿಂದ ಪ್ರತಿಯೊಬ್ಬರಿಗೂ ಇವತ್ತು ಮಂತ್ರಿ ಆಗಬೇಕು, ಮತ್ತಷ್ಟು ಜನರಿಗೆ ಒಳ್ಳೆ ಕೆಲಸ ಮಾಡುವಂಥ ಅವಕಾಶ ಆಗಬೇಕು ಅಂತಕ್ಕಂಥ ಬಯಕೆ ಇರ್ತದೆ. ಈಗ ಯಾರು ಸುಮಾರು 35-40 ಜನ ಪ್ರಥಮ ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಅವರ ಇಂಗಿತವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ತೀರ್ಮಾನ. ಪಕ್ಷದ ಹೈಕಮಾಂಡ್ ಇವತ್ತು ಪ್ರಥಮ ಬಾರಿ ಆಯ್ಕೆಯಾಗಿರ್ತಕ್ಕಂಥವ್ರಿಗೆ ನಾವು ಹುದ್ದೆಗಳನ್ನು ಕೊಡ್ತೀವಿ, ಜವಾಬ್ದಾರಿ ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ರೆ ಅದನ್ನು ಎಲ್ಲರೂ ಸ್ವಾಗತ ಮಾಡ್ತೀವಿ. ಸಚಿವರ ಜೊತೆ ಸಿದ್ದರಾಮಯ್ಯನವರು ನಡೆಸಿದ ಸಭೆಯಲ್ಲಿ ನಿಮ್ಮಲ್ಲಿ ಯಾರು ಇರ್ತಾರೆ ಯಾರಿರಲ್ಲ ಅನ್ನೋ ಮಾತನ್ನು ಹೇಳಿದರೆ ಸರ್? ಅಂದರೆ ಖಂಡಿತ ಅವರು ಎಲ್ಲ ಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ರು. ಆಮೇಲೆ ಅವರಿಗೆ ಕೊಟ್ಟಿರ್ತಕ್ಕಂಥ ಸಹಕಾರಕ್ಕೆ ಅವರು ಕೃತಜ್ಞತೆ ವ್ಯಕ್ತಪಡಿಸಿದ್ರು. ಮತ್ತು ಅದೇ ರೀತಿ ಸಹಕಾರವನ್ನು ಶಿವಕುಮಾರ್ ಅವರಿಗೆ ನಾನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರು. ಮತ್ತು ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ ನಾನು ಸಕ್ರಿಯವಾಗಿ ಇರ್ತೀನಿ, 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ಮಾತು ಹೇಳಿದರು. ಅಲ್ಲಿ ಯಾರು ಇರ್ತೀವಿ ಬಿಡ್ತೀವಿ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಲಿಲ್ಲ. ಮಂತ್ರಿಗಳು ಕೆಲವರು ನಮಗೂ ಮಾತಾಡಬೇಕು ಅಂತಿತ್ತು, ಅವಕಾಶ ಸಮಯದ ಕೊರತೆಯಿಂದ ಮಾತಾಡಲಿಲ್ಲ. ಮಂತ್ರಿಗಳು ಕೆಲವರು ಅವರ ಗುಣ, ಅವರ ಆಡಳಿತ ವೈಖರಿ, ಅವರಲ್ಲಿ ಏನು ಒಂದು ಹಣಕಾಸು ಇಲಾಖೆ ನಿರ್ವಹಣೆ ಮಾಡಿರ್ತಕ್ಕಂಥ ರೀತಿ ಮತ್ತು ಸಮಾಜದಲ್ಲಿ ಶೋಷಿತ ವರ್ಗ, ಬಡವರ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ, ಇವೆಲ್ಲ ಅವರ ಒಂದು ವ್ಯಕ್ತಿತ್ವದ ಗುಣಗಾನವನ್ನು ಮಾಡ್ತಕ್ಕಂಥ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ಭಾವೋದ್ವೇಗಕ್ಕೆ ನಾವೆಲ್ಲರೂ ಒಳಗಾದ್ವಿ, ನಮಗೆಲ್ರಿಗೂ ಭಾಳ ನೋವಾಯಿತು. ಆ ರೀತಿ ಒಂದು ಕುಟುಂಬದಲ್ಲಿ ಭಾಳ ಅನ್ಯೋನ್ಯವಾಗಿ ನಡೆದಂಥ ಒಂದು ಸಂದರ್ಭ ಅದು. ಆ ರೀತಿ ಭಾವನೆಗಳು ಎಲ್ರಿಗೂ ಆಯ್ತು ಅಷ್ಟೇ, ಬಿಟ್ಟರೆ ಬೇರೆ ಸಾಕಷ್ಟು ಜನ ನಿಮ್ಮಲ್ಲೂ ಸಹ ಕಂಡಿದ್ದಾರೆ, ಆ ರೀತಿ ಸಾಕಷ್ಟು ಸಚಿವರು ಸಹ ಕಂಡಿದ್ದಾರೆ. ಇಲ್ಲ, ಎಲ್ರಿಗೂ ಭಾಳ ನೋವಾಯಿತು. ಆದರೆ
ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ. ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ. ಅದರಿಂದ ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮ ಆಡಳಿತ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು. ಹಿಂದ ಸಮಾಜ ಆಗಿರ್ಬೋದು, ಎಲ್ಲ ಸಮಾಜನೂ ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ರು ಸರ್. ಖಂಡಿತ ಅವರನ್ನ ಒಂದು ಜಾತಿಗೆ ಸೀಮಿತವಾಗಿ ನಾವು ನಾಯಕರನ್ನಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜದ ವಿಶೇಷವಾಗಿ ಬಡವರ ಬಗ್ಗೆ, ಯಾಕಂದರೆ ಬಡತನದಿಂದ ಅವರು ಮೇಲ್ಬಂದವರು. ಅವರೇ ಹೇಳಿದಾಗೆ ಅವ್ರ ತಂದೆ ತಾಯಿ ಯಾರೂ ರಾಜಕಾರಣದಲ್ಲಿ ಇರಲಿಲ್ಲ. ಅವರು ಕುಟುಂಬದಲ್ಲಿ ಅವರೊಬ್ಬರೇ ವಿದ್ಯಾವಂತ. ಅವರು ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತೀರಿ ಅಂತಕ್ಕಂಥ ನಂಬಿಕೆ ಅವ್ರಿಗೆ ಇರಲಿಲ್ಲ. ಇವತ್ತು ಬೆಳೆದು ಇವತ್ತು ಎಲ್ಲರ ವಿಶ್ವಾಸವನ್ನು ಪಡೆದಿದ್ದಾರೆ. ಬಹುಶಃ ಅವರು ಈ 2-3 ದಿನಗಳಲ್ಲಿ ನಡ್ತಕ್ಕಂಥ ರೀತಿ ಬಹುಶಃ ಇವತ್ತಿನ ಒಂದು ಕೆಟ್ಟಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಗೆ ಬಹುಶಃ ಒಂದು ವಿಶಿಷ್ಟವಾದಂಥ ಒಂದು ರೀತಿಯಾದಂಥ ದಾರಿಯನ್ನು ದಿಕ್ಕನ್ನು ತೋರಿಸ್ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ಜನರ ಆಶೀರ್ವಾದ ಬೇಕು, ಜನರ ನಂಬಿಕೆ ವಿಶ್ವಾಸವನ್ನು ಗಳಿಸಬೇಕು. ಅದರ ಮೇಲೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಾವು ಒಂದು ವಿ ಹ್ಯಾವ್ ಟು ಬಿ ಗ್ರೌಂಡೆಡ್ ಅಂತ ಹೇಳ್ತಾರೆ. ಅಂದರೆ ನಾವು ನಮ್ಮ ಕಾಲಿನ ಮೇಲೆ ನಾವು ನಿಂತ್ಕೋಬೇಕು. ನಾವು ಹೇಗೆ ಬೆಳೆದು ಬಂದ್ವಿ, ಯಾರಿಂದ ನಾವೆಲ್ಲರಿಗೂ ಬಂದಿದ್ದೀವಿ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಅದರಿಂದ ಎಲ್ಲರೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಭಾವೋದ್ವೇಗ ಒಳಗಾದರು. ಅದರಿಂದ ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಖಂಡಿತ ಅವರಿಗೆ ರಾಜ್ಯಸಭೆಗೆ ಬರಬೇಕು ಅಂತಕ್ಕಂಥ ಆಹ್ವಾನವನ್ನು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಪಕ್ಷದ ಒಂದು ಜವಾಬ್ದಾರಿಗಳನ್ನು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದರು. ಆದರೆ ಸದ್ಯಕ್ಕೆ ನಾನು ರಾಜ್ಯದಲ್ಲಿ ಇರ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ. ಅದರಿಂದ ನಾವು ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಪಕ್ಷಕ್ಕೆ, ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ಅವರಿಗೆ ಬೆನ್ನಿಂದೆ ನಿಂತು ಸರ್ಕಾರವನ್ನು ಉತ್ತಮವಾಗಿ ನಡೆಸುವಂಥದ್ದಕ್ಕೆ ಅವರೆಲ್ಲ ಅನುಭವವನ್ನು ಅವರು ದಾರಿ ಎರೀತಾರೆ. ಮತ್ತು ಮುಂದೆ 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಬರುವಂಥದ್ದಕ್ಕೆ ಅವರು ಸಹಕರಿಸ್ತೀರಿ ಅಂತಕ್ಕಂಥ ಮಾತನ್ನು ಭಾಳ ಮನಸ್ಫೂರ್ತಿಯಾಗಿ ಅವರು ವ್ಯಕ್ತಪಡಿಸ್ತಾರೆ. ಸರ್, ನೋಡಿ, ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದಲ್ಲಿ ಮಂತ್ರಿಗಳು ಕೆಲವೇ ತಿಂಗಳುಗಳ ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನೆಲ್ಲ ಮಾತಾಡಿದ್ರು, ಯಾವ್ಯಾವ ರೀತಿ ಸಂಬೋಧನೆ ಮಾಡಿದ್ರು ಅಂತಕ್ಕಂಥದ್ದು. ಈಗ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಅನುಕಂಪ, ಕರುಣೆಯನ್ನು ತೋರಿಸುವಂಥದ್ದು ಕೇವಲ ರಾಜಕೀಯ ದುರುದ್ದೇಶದಿಂದ. ಇವತ್ತು ಯಾವ ರೀತಿ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿ ಕೆಟ್ಟದಾಗಿ ಸಿದ್ದರಾಮಯ್ಯ ಸಾಹೇಬರನ್ನು ನಡೆಸ್ಕೊಂಡಿಲ್ಲ. ಇದು ಸುಮಾರು 6 ತಿಂಗಳಿಂದ ನಡೀತಾ ಇರ್ತಕ್ಕಂಥ ಚರ್ಚೆ. ಅದರಿಂದ ಸಿದ್ದರಾಮಯ್ಯ ಸಾಹೇಬರು ಪದೇ ಪದೇ ಹೇಳ್ತಾ ಇದ್ರು, ನಾವು ರಾಹುಲ್ ಗಾಂಧಿಯವರ ಏನು ಸೂಚನೆ ಕೊಡ್ತಾರೆ, ಪಕ್ಷದ ಹೈಕಮಾಂಡ್ ಏನು ಸೂಚನೆ ಕೊಡ್ತಾರೆ ಅದರಂತೆ ನಾನು ನಡ್ಕೊಳ್ತೇನೆ ಅಂತಕ್ಕಂಥದ್ದು. ಈಗ ಅವರು ನಿರೀಕ್ಷೆ ಮಾಡಿದ ರೀತಿ ಬೆಳವಣಿಗೆಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಕಂಡು ಇವತ್ತು ಅವರಿಗೆ ಹತಾಶರಾಗಿದ್ದಾರೆ. ದಯವಿಟ್ಟು ನಾನು ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಯಾವ ರೀತಿ ಯಡಿಯೂರಪ್ಪನವರನ್ನು ನೀವು ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಒತ್ತಡಗಳಾಗ್ತಿದ್ರಿ, ಏನೆಲ್ಲ ಮಾಡಿದ್ರಿ. ಕಡೆಗೆ ಯಡಿಯೂರಪ್ಪನವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಗಿ ರಾಜಭವನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಆ ರೀತಿ ಸಿದ್ದರಾಮಯ್ಯನವರು ಆ ರೀತಿ ನಡ್ಕೊಳ್ಳಿಲ್ಲ, ಆ ರೀತಿ ಮಾಡಲಿಲ್ಲ. ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಏನು ಮಾತು ಕೊಟ್ಟಿದ್ದು, ನಿಮ್ಮ ಆಜ್ಞೆಯನ್ನು ನಾವು ಪಾಲಿಸ್ತೀವಿ ಅಂತ ಅದರ ಪ್ರಕಾರ ನಡ್ಕೊಂಡಿದ್ದಾರೆ. ಅದರಿಂದ BJPಯವರ ಕನಸು ಏನಿತ್ತು ಅದು ನುಚ್ಚುನೂರಾಗಿರೋದಕ್ಕೆ ಅವರು ಹತಾಶರಾಗಿದ್ದಾರೆ. ನೋಡಿ, ಈಗ ಏನಾಗಿದೆ, ವಿಶ್ವವಿದ್ಯಾಲಯಗಳದು ನಮಗೆ ಯಾವ ರೀತಿ ಇದನ್ನು ಒಂದು ನಿಯಂತ್ರಣಕ್ಕೆ ತರಬೇಕು ಅನ್ನೋದಕ್ಕೆ ಇವತ್ತು ಭಾಳ ಸವಾಲಾಗುತ್ತೆ. ಏಕೆಂದರೆ ಹಲವಾರು ವಿಷಯಗಳ ಬಗ್ಗೆ ಸಮಸ್ಯೆಗಳು ಉದ್ಭವ ಆಗ್ತಾನೆ ಇದೆ. ಇದು ಅದಕ್ಕೆ ಸ್ವಾಯತ್ತತೆ ಇದೆ, ಅಟಾನಮಿ ಇದೆ. ಆದರೆ ಈ ಅಟಾನಮಿನ ಅವರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ಸರಿ ಇಲ್ಲ. ಇದರಿಂದ ನಾವು ಯಾವುದೋ ವಿಚಾರವನ್ನು ನಾವು ಅದನ್ನು ಖಂಡಿತ ಅವ್ರ ಮೇಲೆ ಏನು ಯಾವ ರೀತಿ ನಡ್ಕೊಂಡಿದ್ದಾರೆ ಪರೀಕ್ಷಾಂಗ ಇಲಾಖೆಯವರು, ಅವರಿಗೆ ಖಂಡಿತ ನಮಗೆ ಸಂಪೂರ್ಣ ವರದಿ ಕೊಡಬೇಕು ಅಂತಕ್ಕಂಥದ್ದಿದೆ. ಈಗ ನಾನು ಈಗ ತಕ್ಷಣ ಈ ಗಳಿಗೆಯಲ್ಲಿ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅತಂತ್ರದ ಪರಿಸ್ಥಿತಿ ಇದೆ. ಅದರಿಂದ ಆದರೆ ಈ ಪರಿಸ್ಥಿತಿ ಇಲ್ಲದೇ ಇದ್ದ ಸಂದರ್ಭದಲ್ಲಿ ನಾನು ಖಂಡಿತ ಇದನ್ನು ಗಂಭೀರವಾಗಿ ತಗೊಂಡು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂಥದ್ದು ಮಾಡ್ತಾಯಿದ್ವಿ. ಅದು ಈಗ ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಇದು ಒಟ್ಟಾರೆಯಾಗಿ ವಿಶ್ವವಿದ್ಯಾಲಯಗಳು ಬಹಳ ಜವಾಬ್ದಾರಿಯಿಂದ ನಡ್ಕೋಬೇಕಾಗುತ್ತೆ.
ನಾನು ಹೇಳ್ತಾ ಇದ್ದೀನಿ, ನಮ್ಮ ಉದ್ದೇಶ ವಿದ್ಯಾರ್ಥಿಗಳ ಭರವಸೆ, ಅವರ ನಂಬಿಕೆ, ವಿಶ್ವಾಸವನ್ನು ಉಳಿಸುವಂಥದ್ದು ನಮ್ಮ ಕರ್ತವ್ಯ. ಅದರಿಂದ ಇವತ್ತು ಎಲ್ಲ ವಿಚಾರ ಇತ್ತೀಚೆಗೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಪರೀಕ್ಷೆಯಲ್ಲೂ ಮಾಧ್ಯಮಗಳಲ್ಲಿ ಭಾಳಷ್ಟು ಸುದ್ದಿ ಹರಿದಾಡ್ತು. ಈಗ ಏನಾಗ್ತಾ ಇದೆ, ಈ ಯಾರು ಎಲ್ಲಿ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದನ್ನು ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಆ ರೀತಿ ನಡವಳಿಕೆಯನ್ನು ನಾವ್ಯಾರು ಸಹಿಸೋದಿಲ್ಲ. ಅದ್ರ ಬಗ್ಗೆ ಕ್ರಮ ಅಂತ ತೆಗೆದುಕೋಬೇಕಾಗುತ್ತೆ ಅಷ್ಟೇ. ಮಂತ್ರಿಗಳು ಕೆಲವರು ಅವರ ಗುಣ, ಅವರ ಆಡಳಿತ ವೈಖರಿ, ಅವರಲ್ಲಿ ಏನು ಒಂದು ಹಣಕಾಸು ಇಲಾಖೆ ನಿರ್ವಹಣೆ ಮಾಡಿರ್ತಕ್ಕಂಥ ರೀತಿ ಮತ್ತು ಸಮಾಜದಲ್ಲಿ ಶೋಷಿತ ವರ್ಗ, ಬಡವರ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ, ಇವೆಲ್ಲ ಅವರ ಒಂದು ವ್ಯಕ್ತಿತ್ವದ ಗುಣಗಾನವನ್ನು ಮಾಡ್ತಕ್ಕಂಥ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ಭಾವೋದ್ವೇಗಕ್ಕೆ ನಾವೆಲ್ಲರೂ ಒಳಗಾದ್ವಿ. ನಮಗೆಲ್ರಿಗೂ ಭಾಳ ನೋವಾಯಿತು. ಆ ರೀತಿ ಒಂದು ಕುಟುಂಬದಲ್ಲಿ ಭಾಳ ಅನ್ಯೋನ್ಯವಾಗಿ ನಡೆದಂಥ ಒಂದು ಸಂದರ್ಭ ಅದು. ಆ ರೀತಿ ಭಾವನೆಗಳು ಎಲ್ರಿಗೂ ಆಯ್ತು ಅಷ್ಟೇ, ಬಿಟ್ಟರೆ ಬೇರೆ ಮಾಡಿ. ಸಾಕಷ್ಟು ಜನ ನಿಮ್ಮಲ್ಲೂ ಸಹ ಕಂಡಿದ್ದಾರೆ, ಆ ರೀತಿ ಸಾಕಷ್ಟು ಸಚಿವರು ಸಹ ಕಂಡಿದ್ದಾರೆ. ಇಲ್ಲ, ಎಲ್ರಿಗೂ ಭಾಳ ನೋವಾಯಿತು. ಆದರೆ ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ. ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ. ಅದರಿಂದ ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ. ಉತ್ತಮ ಆಡಳಿತ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು. ಹಿಂದ ಸಮಾಜ ಆಗಿರ್ಬೋದು, ಎಲ್ಲ ಸಮಾಜನೂ ಒಟ್ಟಿಗೆ ತಗೊಂಡೋಗುವಂಥ ಕೆಲಸ ಮಾಡ್ತಾ ಇರ್ತಾರೆ. ಖಂಡಿತ ಅವರನ್ನ ಒಂದು ಜಾತಿಗೆ ಸೀಮಿತವಾಗಿ ನಾವು ನಾಯಕರನ್ನಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜದ ವಿಶೇಷವಾಗಿ ಬಡವರ ಬಗ್ಗೆ, ಯಾಕಂದರೆ ಬಡತನದಿಂದ ಅವರು ಮೇಲ್ಬಂದವರು. ಅವರೇ ಹೇಳಿದಾಗೆ ಅವ್ರ ತಂದೆ ತಾಯಿ ಯಾರೂ ರಾಜಕಾರಣದಲ್ಲಿ ಇರಲಿಲ್ಲ. ಅವರು ಕುಟುಂಬದಲ್ಲಿ ಅವರೊಬ್ಬರೇ ವಿದ್ಯಾವಂತ. ಅವರು ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತೀರಿ ಅಂತಕ್ಕಂಥ ನಂಬಿಕೆ ಅವ್ರಿಗೆ ಇರಲಿಲ್ಲ. ಇವತ್ತು ಎಲ್ಲರ ವಿಶ್ವಾಸವನ್ನು ಪಡೆದಿದ್ದಾರೆ. ಬಹುಶಃ ಅವರು ಈ 2-3 ದಿನಗಳಲ್ಲಿ ನಡೀತಕ್ಕಂಥ ರೀತಿ, ಬಹುಶಃ ಇವತ್ತಿನ ಒಂದು ಕೆಟ್ಟಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಗೆ ಬಹುಶಃ ಒಂದು ವಿಶಿಷ್ಟವಾದಂಥ ಒಂದು ರೀತಿಯಾದಂಥ ದಿಕ್ಕನ್ನು ತೋರಿಸ್ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ಜನರ ಆಶೀರ್ವಾದ ಬೇಕು, ಜನರ ನಂಬಿಕೆ ವಿಶ್ವಾಸವನ್ನು ಗಳಿಸಬೇಕು. ಅದರ ಮೇಲೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಾವು ವಿ ಹ್ಯಾವ್ ಟು ಬಿ ಗ್ರೌಂಡೆಡ್ ಅಂತ ಹೇಳ್ತಾರೆ. ಅಂದರೆ ನಾವು ನಮ್ಮ ಕಾಲಿನ ಮೇಲೆ ನಾವು ನಿಂತ್ಕೋಬೇಕು.